ಬ್ಯಾಚಸ್ ಅನ್ನ ಸ್ಟಾರ್ಟ್ ಮಾಡಿರೋದ್ರಿಂದ ಈಗಾಗಲೇ ಕಳೆದ ವಿಡಿಯೋಸ್ ನಲ್ಲಿ ಸೊ ಬೇಸಿಕ್ ಆಗಿ ಸೊ ವಾಟ್ ಈಸ್ ಇಂಗ್ಲಿಷ್ ಗ್ರಾಮರ್ ಅಂಡ್ ಇಂಪಾರ್ಟೆನ್ಸ್ ಆಫ್ ಇಂಗ್ಲಿಷ್ ಗ್ರಾಮರ್ ಅಂಡ್ ಈಸಿ ಟಿಪ್ಸ್ ಫಾರ್ ಇಂಗ್ಲಿಷ್ ಗ್ರಾಮರ್. ಸೊ ವೈ ಡು ವಿ ಲರ್ನ್ ಸೊ ಇಂಗ್ಲಿಷ್ ಗ್ರಾಮರ್ ಅಂಡ್ ಫಂಡಮೆಂಟಲ್ ಎಲಿಮೆಂಟ್ಸ್ ಆಗಿರುವಂತಹ ಆಲ್ಫಾಬೆಟ್ ಅಂಡ್ ಟೈಪ್ಸ್ ಆಫ್ ಆಲ್ಫಾಬೆಟ್ and word and what is sentence, again structure of the sentence, adralogade subjective, verb and types of objective. So ಇವೆಲ್ಲಗಳ ಬಗ್ಗೆ ನಾವು ಡೀಟೇಲ್ಸ್ ಆಗಿ ತಿಳ್ಕೊಂಡಿದ್ವಿ. ಸೊ ಆ ಒಂದು ವಿಡಿಯೋಸ್ ಲಿಂಕ್ ಅನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ. ಸೊ ಯಾರೆಲ್ಲ ವಿಡಿಯೋಸ್ ಅನ್ನು ವಾಚ್ ಮಾಡಿಲ್ಲ ತಾವು ದಯವಿಟ್ಟು ವಾಚ್ ಮಾಡಿ. ಹಾಗೇನೆ ಯಾರಿಗೆಲ್ಲ ಇಂಗ್ಲಿಷ್ ಗ್ರಾಮರ್ ಕಲಿಬೇಕನ್ನುವಂತಹ ಆಸೆ ಮತ್ತು ಇಚ್ಛೆ ಮತ್ತು ಉದ್ದೇಶ ಇದೆ, ಅವಶ್ಯಕತೆ ಇದೆ, ಸೊ ನನ್ನ ಎಲ್ಲಾ ವಿಡಿಯೋಸ್ ಅನ್ನ ತಾವು ದಯವಿಟ್ಟು ವಾಚ್ ಮಾಡಿ. ಸೊ ಐ ಕ್ಯಾನ್ ಎಕ್ಸ್ಪ್ಲೇನ್ ಇನ್ ಎ ವೆರಿ ಈಸಿ ವೇ ಟು ಅಂಡರ್ಸ್ಟ್ಯಾಂಡ್, ಎಸ್ಪೆಷಲಿ ದೋಸ್ ಹೂ ಆರ್ ಫ್ರಮ್ ಕನ್ನಡ ಮೀಡಿಯಂ ಆರ್ ಫ್ರಮ್ ದ ರೂರಲ್ ಬ್ಯಾಕ್ ಗ್ರೌಂಡ್. ಸೊ ಅವರೆಲ್ಲರಿಗೂ ಕೂಡ ಅರ್ಥ ಆಗ್ಲಿ ಅಂತೇಳಿ ಸುಲಭವಾಗಿ ನಾನು ಈಸಿ ಟೆಕ್ನಿಕ್ಸ್ ಮೂಲಕ ವಿತ್ ಡೀಟೇಲ್ಸ್ ನಾನು ಪ್ರತಿಯೊಂದು ಟಾಪಿಕ್ ಅನ್ನು ಕೂಡ ಸೊ ನನ್ನ 16 ವರ್ಷಗಳ ಅನುಭವವನ್ನು ಬಳಸಿಕೊಂಡು ಸೊ ತಮಗೆ ಹಂಚ್ತಾ ಹೋಗ್ತೀನಿ. ತಾವು ಎಲ್ಲಾ ವಿಡಿಯೋಗಳನ್ನ ವಾಚ್ ಮಾಡಿ ನಿಮ್ಮ ಇಂಗ್ಲಿಷ್ ಗ್ರಾಮರ್ ಅನ್ನ ಇಂಪ್ರೂವ್ ಮಾಡ್ಕೊಳ್ಳಿ. ಈಗಾಗಲೇ ಚೆನ್ನಾಗಿ ಕಲ್ತಿರುವಂತವರು ಸೊ ಇನ್ನಷ್ಟು ಚೆನ್ನಾಗಿ ನೀವು ಪರ್ಫೆಕ್ಟ್ನೆಸ್ ಅನ್ನ ಪಡ್ಕೋಬಹುದು ಅಂತ ಕೇಳ್ಕೊಳ್ತಾ, ಜೊತೆಗೆ ಸೊ ಐ ರಿಕ್ವೆಸ್ಟ್ ಯು ಟು ಸಬ್ಸ್ಕ್ರೈಬ್ ಮೈ ಚಾನೆಲ್ and press bell icon to get all the notifications. So for the upcoming English grammar videos, and share my videos and like my videos and put comments or put your suggestions or any comments I can accept or welcome. So if I made any mistakes I can recorrect in future days ಅಂತ ಹೇಳ್ತಾ, ಸೊ ಈ ಒಂದು ಬೇಸಿಕ್ ಗ್ರಾಮರ್ ಒಳಗಡೆ ಸೊ ಇಂಪಾರ್ಟೆಂಟ್ ಟಾಪಿಕ್ ಆಗಿರುವಂತಹ ಕೈಂಡ್ಸ್ ಆಫ್ ಸೆಂಟೆನ್ಸಸ್ ಬಗ್ಗೆ ನೋಡೋಣ. ಸೊ ಇಲ್ಲಿ ವಾಕ್ಯಗಳ ವಿಧಗಳು, ನಮಗೆ ಬೇಸಿಕ್ ಆಗಿ ಪ್ರತಿಯೊಂದು ಭಾಷೆಯಲ್ಲೂ ಕೂಡ ವಾಕ್ಯಗಳು ಮತ್ತೆ ಅವುಗಳ ವಿಧಗಳು ಬರ್ತದೆ. ಈಗಾಗಲೇ ನಿಮಗೆ ವಾಕ್ಯ ಎಂದ್ರೇನು ಮತ್ತೆ ವಾಕ್ಯದಲ್ಲಿ ಏನೇನು ಬರುತ್ತೆ ಅಂತೇಳಿ ನಿಮಗೆ ಗೊತ್ತಾಗಿದೆ. ಒಂದು ವಾಕ್ಯದಲ್ಲಿ 2 ಪಾರ್ಟ್ಸ್ ಬರ್ತವೆ, ಸಬ್ಜೆಕ್ಟ್ ಪಾರ್ಟ್ ಅಂಡ್ ಪ್ರೆಡಿಕೇಟ್ ಪಾರ್ಟ್. ಪ್ರೆಡಿಕೇಟ್ ಒಳಗಡೆ ಮತ್ತೆ ಕ್ರಿಯಾಪದ ಮತ್ತೆ ಕರ್ಮಪದ ಬರ್ತದೆ, ವರ್ಬ್ ಅಂಡ್ ಆಬ್ಜೆಕ್ಟ್ ಬರುತ್ತೆ. ಬಟ್ ಆಬ್ಜೆಕ್ಟ್ ಒಳಗಡೆ ಮತ್ತೆ 2 ಟೈಪ್ಸ್, ಇಂಡೈರೆಕ್ಟ್ ಆಬ್ಜೆಕ್ಟ್ ಅಂಡ್ ಡೈರೆಕ್ಟ್ ಆಬ್ಜೆಕ್ಟ್ ಬರುತ್ತೆ. ಸೊ ಈಗ ಟೈಪ್ಸ್ ಆಫ್ ಸೆಂಟೆನ್ಸಸ್ ನೋಡೋಣ. ಸೊ ಟೈಪ್ಸ್ ಆಫ್ ಸೆಂಟೆನ್ಸಸ್ ಒಳಗಡೆ ಬರುವಂತಹ ವಾಕ್ಯಗಳು ಎಷ್ಟು? 1 assertive sentence, ಇದನ್ನ ನಾವು ಸರಳ ವಾಕ್ಯ ಅಥವಾ ಸಾಮಾನ್ಯ ವಾಕ್ಯ ಅಂತ ಕರಿತೀವಿ. ಹಾಗೆ ಇಂಪೇರೇಟಿವ್ ಸೆಂಟೆನ್ಸ್, ಆಜ್ಞಾ ವಾಕ್ಯ ಅಥವಾ ಕೋರಿಕೆ ರೂಪದ ವಾಕ್ಯ ಅಥವಾ ಆದೇಶ ವಾಕ್ಯ ಅಂತ. ನೆಕ್ಸ್ಟ್ ಥರ್ಡ್ ಒನ್ ಇಂಟರಾಗೇಟಿವ್ ಸೆಂಟೆನ್ಸ್, ಪ್ರಶ್ನಾರ್ಥಕ ವಾಕ್ಯ, ಇಸ್ ಇಂಪಾರ್ಟೆಂಟ್. ಅಂಡ್ ಫೋರ್ತ್ ಒನ್ ಎಕ್ಸ್ಕ್ಲಾಮೇಟರಿ ಸೆಂಟೆನ್ಸ್, ಭಾವಸೂಚಕ ವಾಕ್ಯ ಅಥವಾ ಉದ್ಗಾರ ವಾಚಕ ವಾಕ್ಯ ಅಂತ ಹೇಳ್ತೀವಿ ನಾವು ಇದನ್ನ. ನೆಕ್ಸ್ಟ್ ಆಪ್ಟೇಟಿವ್ ಸೆಂಟೆನ್ಸ್, ಶುಭ ಹಾರೈಕೆ ವಾಕ್ಯಗಳು. ಮುಖ್ಯವಾಗಿ ಇಲ್ಲಿ ನಮಗೆ ಜನರಲ್ ಆಗಿ 4 ತರಹದ ವಾಕ್ಯಗಳನ್ನು ನಾವು ನೋಡ್ತೀವಿ. ಅದರಲ್ಲಿ ನಾನು ಈ ಆಪ್ಟೇಟಿವ್ ಸೆಂಟೆನ್ಸ್ ಅನ್ನು ಕೂಡ ಆಡ್ ಮಾಡಿದ್ದೀನಿ. ಇದ್ರ ಬಗ್ಗೆನೂ ಕೂಡ ಇವುಗಳ ಬಗ್ಗೆನೂ ಕೂಡ ನೀವು ತಿಳ್ಕೊಂಡಿರಬೇಕು ಅಂತೇಳಿ. ಸೊ ಮೊದಲಿಗೆ ನಾವು ಈ ಒಂದು ಕ್ಲಾಸ್ ಅಲ್ಲಿ ಅಸರ್ಟಿವ್ ಸೆಂಟೆನ್ಸ್ ಬಗ್ಗೆ ನೋಡೋಣ. ಈ ಒಂದು ಕ್ಲಾಸ್ ಅಲ್ಲಿ ಅಸರ್ಟಿವ್ ಸೆಂಟೆನ್ಸ್ ಬಗ್ಗೆ ತಿಳ್ಕೊಳ್ಳೋಣ. ಸೊ ವಾಟ್ ಈಸ್ ಅಸರ್ಟಿವ್ ಸೆಂಟೆನ್ಸ್? ಅಸರ್ಟಿವ್ ಸೆಂಟೆನ್ಸ್ ಅಂದ್ರೆ ಏನು ಅಂದ್ರೆ ಸರಳ ವಾಕ್ಯ ಅಥವಾ ಸಾಮಾನ್ಯ ವಾಕ್ಯ ಅಂದ್ರೆ ಏನು? ಎ ಸೆಂಟೆನ್ಸ್ ವಿಚ್ ಬಿಗಿನ್ಸ್ ಆರ್ ಸ್ಟಾರ್ಟ್ಸ್ ವಿತ್ ಸಬ್ಜೆಕ್ಟ್ ಅಂಡ್ ಎಂಡ್ಸ್ ವಿತ್ ಫುಲ್ ಸ್ಟಾಪ್. ನೋಡಿ, ಯಾವ ವಾಕ್ಯ ಸೊ ಹೀಗೆ begins with or starts with subject and ends with full stop. ಫುಲ್ ಸ್ಟಾಪ್ ಇಂದ ಕೊನೆಗೆ, ಸಬ್ಜೆಕ್ಟ್ ಇಂದ ಅಂದ್ರೆ ಕರ್ತೃಪದದಿಂದ ಪ್ರಾರಂಭ ಆಗಿ
ಫುಲ್ ಸ್ಟಾಪ್ ಪೂರ್ಣ ವಿರಾಮದೊಂದಿಗೆ ಕೊನೆಗೊಂಡಿರಬೇಕು. ಸೊ ಅದನ್ನು ನಾವೇನಂತ ಕರಿತೀವಿ, ಅಸರ್ಟಿವ್ ಸೆಂಟೆನ್ಸ್ ಅಂತ ಕರಿತೀವಿ. ಯಾವ ವಾಕ್ಯ ಕರ್ತೃಪದದಿಂದ ಪ್ರಾರಂಭಗೊಂಡು ಪೂರ್ಣ ವಿರಾಮದೊಂದಿಗೆ ಕೊನೆಗೊಳ್ಳುತ್ತದೆಯೋ ಅಂತಹ ವಾಕ್ಯವನ್ನು ನಾವು ಸರಳ ಅಥವಾ ಸಾಮಾನ್ಯ ವಾಕ್ಯ ಎನ್ನುತ್ತೇವೆ. ಸೊ ಈಗ ನಿಮಗೆ ಅಸರ್ಟಿವ್ ಸೆಂಟೆನ್ಸ್ ಅಂದ್ರೆ ಏನು, ಅದರ ಡೆಫಿನಿಷನ್ ಅರ್ಥ ಆಯ್ತು. ಸೊ ನೆಕ್ಸ್ಟ್ ಮುಂದೆ ನೋಡೋಣ. ಇಲ್ಲಿ ದೇರ್ ಆರ್ 2 types ಇನ್ ಅಸರ್ಟಿವ್ ಸೆಂಟೆನ್ಸ್. ಎಷ್ಟು ವಿಧಗಳು? 2 ವಿಧಗಳಿದ್ದಾವೆ. ಅಸರ್ಟಿವ್ ಸೆಂಟೆನ್ಸ್ ಒಳಗಡೆ 2 types ಇದೆ. ಯಾವೆ ಅಂತ ನೋಡೋಣ. ಒನ್ ಈಸ್ ಎ ಡಿಕ್ಲರೇಷನ್, ಮೀನ್ಸ್ ಡಿಕ್ಲರೇಟಿವ್ ಸೆಂಟೆನ್ಸ್, ನಿರ್ಧಾರಾತ್ಮಕ ವಾಕ್ಯಗಳು, ಆಲ್ರೆಡಿ ಡಿಸೈಡೆಡ್. ಏನಾಗಾದ್ರೆ ವಾಟ್ ಈಸ್ ಡಿಕ್ಲರೇಷನ್? ನೋಡಿ, ಇಫ್ ವಿ ಕ್ಯಾನ್ ನಾಟ್ ಯೂಸ್ ನೋ ಆರ್ ನಾಟ್ ಇನ್ ದ ಸೆಂಟೆನ್ಸ್ ಈಸ್ ಕಾಲ್ಡ್ ಡಿಕ್ಲರೇಷನ್. ನೋಡಿ, ಯಾವ ವಾಕ್ಯದಲ್ಲಿ ನಾವು ಈ ನೋ ನಾಟ್ ಇಲ್ಲಿದೆಯಲ್ಲ, ಯಾವ ವಾಕ್ಯದಲ್ಲಿ ನಾವು ನೋ ನಾಟ್ ಬಳಸೋಕೆ ಬರಲ್ಲ ಅಂತಹ ವಾಕ್ಯವನ್ನು ನಾವೇನಂತೀವಿ, ಡಿಕ್ಲರೇಷನ್ ಅಂತ ಹೇಳ್ತೀವಿ. ನೋಡಿ, ಅಲ್ಲಿ ಆ ವಾಕ್ಯದಲ್ಲಿ ನೋ ನಾಟ್ ಬಳಸೋಕೆ ಬರಲ್ಲ, ಬಳಸಿದ್ರೆ ತಪ್ಪಾಗುತ್ತೆ. ಸೊ ಆ ತರದ ವಾಕ್ಯವನ್ನ ನಾವು ಡಿಕ್ಲರೇಷನ್ ಅಂತೀವಿ. ಸೊ ಎಕ್ಸಾಂಪಲ್ಸ್ ಆರ್ ಹಿಯರ್. One is blood is always red. Honey is sweet. Milk is white in the glass. Birds fly in the sky. ನೋಡಿ, ಇದನ್ನು ನೋಡಿದಾಗ ನಿಮಗೆ ಪ್ರತಿಯೊಂದರಲ್ಲೂ ಕೂಡ ನೋಡಿ, ಬ್ಲಡ್ ಈಸ್ ಆಲ್ವೇಸ್ ರೆಡ್. ಇದನ್ನು ಯಾರು ಕೂಡ ಬ್ಲಡ್ ಕೆಂಪಗಿರಲ್ಲ ಅಂತ ಹೇಳಕ್ಕಾಗುತ್ತಾ? ಬ್ಲಡ್ ಈಸ್ ನಾಟ್ ಆಲ್ವೇಸ್ ರೆಡ್. ಯಾವಾಗ್ಲೂ ರಕ್ತ ಕೆಂಪೇ ಇರಲ್ಲ. ಸೀಸನ್ಸ್ ವೈಸ್ ಚೇಂಜ್ ಆಗ್ತಾ ಇರ್ತದೆ. ಕಪ್ಪಾಗುತ್ತೆ, ಬೆಳಗಾಗುತ್ತೆ, ಗ್ರೀನ್ ಆಗುತ್ತೆ ಅಂತೇಳಿ ಏನಾರು ಹೇಳ್ತೀವ? ನೋ, ಇಟ್ ಈಸ್ ಆಲ್ರೆಡಿ ಡಿಸೈಡೆಡ್. ಸೊ ಇವುಗಳನ್ನ ನಾವು ನಾಟ್ ಯೂಸ್ ಮಾಡೋಕೆ ಬರೋದಿಲ್ಲ. ಸೊ ಹಾಗೇನೆ ಹನಿ ಈಸ್ ಸ್ವೀಟ್. ನೋಡಿ, ಜೇನು ಸಿಹಿಯಾಗಿರುತ್ತೆ ಅಲ್ವೇ? ಈ ಜೇನು ಯಾವಾಗಲೂ ಅದ್ರ ನೇಚರ್ ಏನಪ್ಪ? ಸಿಹಿ. ಅದೇ ನೀವು ಜೇನು ಸಿಹಿಯಾಗಿಲ್ಲ, ಹನಿ ಈಸ್ ನಾಟ್ ಸ್ವೀಟ್ ಅಂತ ಹೇಳಿದ್ರಿ ಅಂದ್ಕೊಳ್ಳಿ. ಸೊ ನೀವು ಜೇನು ತಿಂದಿಲ್ಲ, ಬೇರೆ ಏನೋ ತಿಂದಿದ್ದೀರಿ ಅಂತ ನಂಗಾಗುತ್ತೆ. ಸೊ ಹನಿ ಈಸ್ ಆಲ್ವೇಸ್ ಸ್ವೀಟ್. ನೆಕ್ಸ್ಟ್, ಮಿಲ್ಕ್ ಈಸ್ ವೈಟ್ ಇನ್ ದ ಗ್ಲಾಸ್. ನೋಡಿ, ನೇಚರ್ ಆಫ್ ಮಿಲ್ಕ್ ಈಸ್ ವೈಟ್ ಆಲ್ವೇಸ್. ಅದರ ಗುಣ ಅಷ್ಟು ಬೆಳಕು ಅಲ್ವಾ? ಬೆಳ್ಳಗಿರುತ್ತದೆ. ಅದು ಕಪ್ಪಲ್ಲಿ ಹಾಕಿದ್ರು ಅಷ್ಟೇ, ಜಗ್ಗಲ್ಲಿ ಹಾಕಿದ್ರು ಅಷ್ಟೇ, ಯಾವ ಬಾಕ್ಸ್ ಎದಕ್ಕೆ ಹಾಕಿದ್ರು ಕೂಡ ಹಾಲು ಬೆಳ್ಳಗೆ ಇರುತ್ತೆ. ಇದನ್ನ ಬೆಳ್ಳಗಿರೋಲ್ಲ ಅಂತ ಯಾರಿಗೂ ಹೇಳಕ್ ಆಗಲ್ಲ. ಸೊ ಬರ್ಡ್ಸ್ ಫ್ಲೈ ಇನ್ ದ ಸ್ಕೈ. ನೋಡಿ, ಪಕ್ಷಿಗಳು ಆಕಾಶದಲ್ಲಿ ಹಾರ್ತವೆ. ಅವು ನೇಚರ್ ಅದು ಅಲ್ವಾ? ಸೊ ಗಾಡ್ ಹ್ಯಾಸ್ ಗಿಫ್ಟ್ ದಟ್ ಗಿವನ್. ಪಕ್ಷಿಗಳು ಆಕಾಶದಲ್ಲಿ ಹಾರ್ತವೆ. ಮೀನುಗಳು ಸ್ವಿಮ್ ಇನ್ ದ ವಾಟರ್, ನೀರಲ್ಲಿ ಈಜ್ತವೆ. ಸೊ ಮ್ಯಾನ್ ಕ್ಯಾನ್ ವಾಕ್ ಆನ್ ದ ಅರ್ತ್. ಮನುಷ್ಯ ಭೂಮಿ ಮೇಲೆ, ನೆಲದ ಮೇಲೆ ನಡೀತಾನೆ. ಸೊ ಇದಕ್ಕೆ ತದ್ವಿರುದ್ಧವಾಗಿ, ಸೊ ಬರ್ಡ್ಸ್ ಕ್ಯಾನ್ ಸ್ವಿಮ್ ಆನ್ ದ ಅರ್ತ್. ಪಕ್ಷಿಗಳು ನೆಲದ ಮೇಲೆ ಈಜ್ತವೆ. ಸೊ ಫಿಶ್ ಕ್ಯಾನ್ ವಾಕ್ ಆನ್ ದ ವಾಟರ್. ಮೀನು ನೀರಿನ ಮೇಲೆ ನಡೀತವೆ ಅಂತ ಹೇಳೋದಾಗ್ಲಿ. ಸೊ ಮ್ಯಾನ್ ಕ್ಯಾನ್ ವಾಕ್ ಆನ್ ದ ವಾಟರ್. ಸೊ ಮ್ಯಾನ್ ಕ್ಯಾನ್ ಸ್ವಿಮ್ ಇನ್ ದ ಗ್ರೌಂಡ್. ಇದರಲ್ಲಿ ಮನುಷ್ಯ ನೆಲದಲ್ಲಿ ಈಸ್ತಾನೆ, ನೀರ್ ಮೇಲೆ ನಡೀತಾನೆ ಅನ್ನೋದು ಇಟ್ ಈಸ್ ಆಪೋಸಿಟ್ ಟು ದ ನೇಚರ್ ಆಫ್ ಲಾ. ಸೊ ಹಾಗಾಗಿ ಇಲ್ಲಿ ಬರ್ಡ್ಸ್ ಫ್ಲೈ ಇನ್ ದ ಸ್ಕೈ. ಸೊ ಹೀಗೆ ಇವೆಲ್ಲ ಡಿಕ್ಲೇರ್ಡ್. ಬ್ಲಡ್ ಈಸ್ ರೆಡ್ ಅಲ್ವಾ? ಹನಿ ಈಸ್ ಸ್ವೀಟ್. ಸೊ ಮಿಲ್ಕ್ ಈಸ್ ವೈಟ್ ಇನ್ ದ ಗ್ಲಾಸ್. ಬರ್ಡ್ಸ್ ಫ್ಲೈ ಇನ್ ದ ಸ್ಕೈ. ಸೊ ಹೀಗೆ ನಾವು ಡಿಕ್ಲರೇಷನ್ ಅನ್ನ ವಿತ್ ಎಕ್ಸಾಂಪಲ್ ಸಮೇತ ನೋಡಿದೀವಿ. ಸೊ ಹಾಗೇನೆ ನೆಕ್ಸ್ಟ್ ಸ್ಟೇಟ್ಮೆಂಟ್ ಅಂದ್ರೆ ಹೇಳಿಕೆ. ನೋಡಿ, ಅರ್ಥ ಮಾಡ್ಕೋಬೇಕು ಡೆಫಿನೇಷನ್. ಇಫ್ ವಿ ಕ್ಯಾನ್ ಯೂಸ್ ನೋ ಆರ್ ನಾಟ್ ಇನ್ ದ ಸೆಂಟೆನ್ಸ್, ಇಫ್ ವಿ ಕ್ಯಾನ್ ಯೂಸ್
no or not in the sentence. ಇದನ್ನ ನಾವು if we can use no or not in the sentence is called statement. But ಇಲ್ಲಿ ಡಿಕ್ಲರೇಷನ್ ಅಲ್ಲಿ if we cannot use no or not in the sentence, ಡಿಕ್ಲರೇಷನ್ ಒಳಗಡೆ no not ಬಳಸಕ್ ಬರಲ್ಲ. ಬಟ್ ಸ್ಟೇಟ್ಮೆಂಟ್ ಒಳಗಡೆ there is a way to use no or not in the statement. ಹಾಗಾಗಿ ನೋ ನಾಟ್ ಬಳಸಕ್ಕೆ ಬರುತ್ತೆ ಅನ್ನೋದಾದ್ರೆ ಅದನ್ನ ನಾವು ಸ್ಟೇಟ್ಮೆಂಟ್ ಅಂತ ಹೇಳ್ತೀವಿ, ಹೇಳಿಕೆ ಅಂತ ಹೇಳ್ತೀವಿ. ಹೇಳಿಕೆಯನ್ನ ನಾವು ಈಗ ಹೇಳಿದ ಹೇಳಿಕೆನ ಆಮೇಲೆ ನಾನು ಹೇಳಿಲ್ಲ ಅಂತ ಹೇಳ್ಬೋದು, ಇದನ್ನ ತಿರುಚಲ್ಪಡ್ಬೋದು. ಎಕ್ಸಾಂಪಲ್ಸ್ ಆರ್ ಲೈಕ್ ದಿಸ್. ಖುಷಿ ಈಸ್ ಎ ವೈಸ್ ಗರ್ಲ್. ನಾನು ಈಗ ಹೇಳ್ತೀನಿ ಖುಷಿ ಜಾಣ ಹುಡುಗಿ ಅಂತೇಳಿ, ಇನ್ನೊಂದು ವಾರ ಬಿಟ್ಟು ಮುಂದಿನ ವರ್ಷಕ್ಕೆ ಅವಳು ಜಾಣಿ ಅಲ್ಲದೆ ಇರ್ಬೋದು. ಖುಷಿ ಈಸ್ ನಾಟ್ ವೈಸ್ ಗರ್ಲ್ ಅಂತ ಹೇಳ್ತೀನಿ. ದೇರ್ ಇಸ್ ನೋ ರಾಂಗ್. ಹಾಗೆ ನೆಕ್ಸ್ಟ್, ಗೋಪಿ ಈಸ್ ಎ ಗುಡ್ ಬಾಯ್. ಕ್ಲಾಸ್ ಅಲ್ಲಿ ಗೋಪಿ ತುಂಬಾ ಬುದ್ಧಿವಂತ ಹುಡುಗ, ಗುಡ್ ಬಾಯ್ ಅವನು. ಅದೇ ನಿನ್ನೆ ಅಥವಾ ನಾಳೆ ಬ್ಯಾಡ್ ಬಾಯ್ ಆಗ್ಬೋದು. ಗೋಪಿ ಈಸ್ ನಾಟ್ ಎ ಗುಡ್ ಬಾಯ್ ಅಂತ ಹೇಳ್ಬೋದು. ನೆಕ್ಸ್ಟ್, ದೇ ಹ್ಯಾವ್ ಎ ಕಾರ್. ಅವ್ರ ಹತ್ರ ಈ ಕಾರ್ ಇದೆ, ನೆಕ್ಸ್ಟ್ ವರ್ಷ ಇರುತ್ತೆ ಇಲ್ಲ ಗೊತ್ತಿಲ್ಲ, ದೇ ಹ್ಯಾವ್ ನೋ ಕಾರ್ ಅಂತ ಹೇಳ್ಬೋದು. ನೆಕ್ಸ್ಟ್, ಶಿ ಇಸ್ ಎ ಬ್ಯೂಟಿಫುಲ್ ಗರ್ಲ್. ಅವಳು ಸುಂದರವಾದ ಹುಡುಗಿ, ಸೊ ತುಂಬಾ ಚೆನ್ನಾಗಿದ್ದಾಳೆ. ಬಟ್ ಏನೋ ಆಕ್ಸಿಡೆಂಟ್ ಅಲ್ಲೋ ಇನ್ನೂ ಏನೋ ಪ್ರಾಬ್ಲಮ್ ಆಗಿ ಸೊ ಅವಳು ಫೇಸ್ ಏನಾರು ಹಾಳಾಯ್ತು, ಆಗ ನಾನು ಇದನ್ನ ಹೇಳಕ್ಕಾಗಲ್ಲ. ಶಿ ಇಸ್ ನಾಟ್ ಎ ಬ್ಯೂಟಿಫುಲ್ ಗರ್ಲ್. ಅವಳು ಒಳ್ಳೆಯ ಹುಡುಗಿ ಅಥವಾ ಸುಂದರವಾದ ಹುಡುಗಿ ಅಲ್ಲ ಅಂತ ಹೇಳ್ಬೋದು, ನಾನು ಹೇಳೋಕ್ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ಸ್ಟೇಟ್ಮೆಂಟ್ಸ್ ಕ್ಯಾನ್ ಬಿ ಚೇಂಜ್ಡ್. ಡಿಕ್ಲರೇಟಿವ್ ಸೆಂಟೆನ್ಸಸ್ ಕ್ಯಾನ್ ನಾಟ್ ಬಿ ಚೇಂಜ್ಡ್. ಇಷ್ಟೇ ಅರ್ಥ ಮಾಡ್ಕೋಬೇಕು. ಡಿಕ್ಲೇರ್ ಆಗಿರುವಂತವುಗಳನ್ನ ನಾವು ಯಾವುದೇ ಕಾರಣಕ್ಕೂ ನೆಗೆಟಿವ್ ಅಲ್ಲಿ ಹೇಳಕ್ಕಾಗಲ್ಲ. ಬಟ್ ಸ್ಟೇಟ್ಮೆಂಟ್ಸ್ ಅನ್ನ ನಾವು ನೆಗೆಟಿವ್ ಫಾರ್ಮ್ ಅಲ್ಲಿ ಕೂಡ ಹೇಳ್ಬಹುದು ಅಂತ. ಸೊ ಒನ್ ಮೋರ್ ಇನ್ಫಾರ್ಮೇಶನ್ ಎಕ್ಸಾಂಪಲ್ಸ್ ಆರ್ ಹಿಯರ್. ಸೊ ಅಗೇನ್ ದೇರ್ ಆರ್ ಟೂ ಟೈಪ್ಸ್. ಇಲ್ಲಿ ಇನ್ನೂ ಎರಡು ತರಹದ ವಾಕ್ಯಗಳನ್ನ ನಾವು ನೋಡ್ಬೋದು. ಹೇಗೆ ಅಂದ್ರೆ, ಒಂದು ಅಫರ್ಮೇಟಿವ್ ಸೆಂಟೆನ್ಸ್ ಅಂದ್ರೆ ಧನಾತ್ಮಕ ವಾಕ್ಯ ಅಥವಾ ಸಾದಾ ವಾಕ್ಯ. ಸೊ ಇಲ್ಲಿ ನೋಡಿದಾಗ ಅಫರ್ಮೇಟಿವ್ ಸೆಂಟೆನ್ಸ್ ಅಲ್ಲಿ ನಾಟ್ ಯೂಸ್ ನೋ ನಾಟ್. ನಾವು ಇಲ್ಲಿ ನೋ ನಾಟ್ ಅನ್ನ ಬಳಸಕ್ಕೆ ಬರಲ್ಲ. ಇದು ಹೆಚ್ಚು ಕಡಿಮೆ ಈ ಡಿಕ್ಲರೇಟಿವ್ ಸೆಂಟೆನ್ಸ್ ಇದ್ದಂಗೆ. ದ ಮಿಲ್ಕ್ ಈಸ್ ವೈಟ್. ಓಕೆ, ಎಲ್ರು ಅಕ್ಸೆಪ್ಟ್ ಮಾಡ್ಕೊಳ್ತೀರಿ. ಹಾಲು ಬೆಳ್ಳಗಿದೆ, ಮುಗೀತು. ಕಾಟನ್ ಈಸ್ ವೆರಿ ಸಾಫ್ಟ್. ಹತ್ತಿ ಮೃದುವಾಗಿದೆ, ತುಂಬಾ ಮೃದುವಾಗಿದೆ, ಅದ್ರ ನೇಚರ್ ಅದು. ಅದನ್ನು ಯಾರು ಕೂಡ ಕಾಟನ್ ಈಸ್ ವೆರಿ ಹಾರ್ಡ್ ಅಂತೇಳಿ ಹೇಳಕ್ಕಾಗಲ್ಲ. ಸೊ ಹಾಗೇನೆ ನೆಕ್ಸ್ಟ್ ನೆಗೆಟಿವ್ ಸೆಂಟೆನ್ಸ್. ಇನ್ನೊಂದು ಟೈಪ್ ಏನಪ್ಪ ಅಂದ್ರೆ ಇಲ್ಲಿ ನೆಗೆಟಿವ್ ಸೆಂಟೆನ್ಸ್ ನೋಡಿ, ಇಲ್ಲಿ ಯೂಸ್ ನೋ ನಾಟ್ ನಾವು ಇಲ್ಲಿ ಬಳಸಲಿಕ್ಕೆ ಅವಕಾಶ ಇದೆ. ನೆಗೆಟಿವ್ ಸೆಂಟೆನ್ಸ್ ಅಲ್ಲಿ ನೋ ನಾಟ್ ಬಳಸಬಹುದು. ಸೊ ಎಕ್ಸಾಂಪಲ್ಸ್ ಹಿಯರ್, ದ ರೋಸ್ ಈಸ್ ನಾಟ್ ರೆಡ್. ದ ರೋಸ್ ಈಸ್ ರೆಡ್ ಅಂತ ಹೇಳಿದ್ರೆ ಇನ್ನೊಬ್ಬ ಯಾರು ಹೇಳ್ತಾರೆ ರೋಸ್ ಈಸ್ ನಾಟ್ ರೆಡ್ ಅಂತ ಹೇಳಿ, ಬಿಕಾಸ್ ಇಟ್ ಹ್ಯಾಸ್ ಡಿಫರೆಂಟ್ ಕಲರ್ಸ್. ನೋಡಿ, ರೋಸ್ ಒಳಗಡೆ ನಾವು ಬರೀ ರೆಡ್ ರೋಸ್ ನೋಡಿದೀವಿ, ಆದ್ರೆ ಬೇರೆ ಕಡೆ ಎಲ್ಲ ವೈಟ್ ರೋಸ್ ಇದೆ, ಯೆಲ್ಲೋ ರೋಸ್ ಇದೆ. ಡಿಫರೆಂಟ್ ಕಲರ್ಸ್ ಆಫ್ ರೋಸಸ್ ಆರ್ ದೇರ್. ದಟ್ಸ್ ವೈ ವಿ ಯೂಸ್ ನೋ ನಾಟ್ ಅನ್ನ ನಾವು ಬಳಸಬಹುದು ಅಂತೇಳಿ. ನೆಕ್ಸ್ಟ್, ಡಾಗ್ ಈಸ್ ಬ್ಲ್ಯಾಕ್. ನಾನು ಹೇಳ್ತೀನಿ ನಾಯಿ ಕಪ್ಪಗಿದೆ ಅಂತೇಳಿ, ಇನ್ನೊಬ್ಬ ಹೇಳ್ತಾನೆ ನೋ, ನಾಯಿ ಕಪ್ಪಗಿಲ್ಲ, ಡಾಗ್ ಈಸ್ ನಾಟ್ ಬ್ಲ್ಯಾಕ್ ಅಂತ ಹೇಳ್ಬೋದು. ಯಾಕೆಂದ್ರೆ ಇಲ್ಲಿ ನಾಯಿಗಳಲ್ಲೂ ಕೂಡ ಕಲರ್ಸ್ ಇದೆಯಲ್ವಾ, ಇಟ್ ಹ್ಯಾಸ್ ಡಿಫರೆಂಟ್ ಕಲರ್ಸ್. ಸೊ ಹಾಗಾಗಿ ಈ ತರದ ನಾವು ಮೇನ್ ಆಗಿ ಡಿಕ್ಲರೇಷನ್ ನಿರ್ಧಾರಾತ್ಮಕ ವಾಕ್ಯ, ಸ್ಟೇಟ್ಮೆಂಟ್ ಹೇಳಿಕೆಗಳು. ಸೊ ಅದರ ಒಳಗಡೆ ನೆಕ್ಸ್ಟ್ ಅಫರ್ಮೇಟಿವ್ ಸೆಂಟೆನ್ಸ್ ಅಂಡ್ ನೆಗೆಟಿವ್ ಸೆಂಟೆನ್ಸ್ ವಿತ್ ಎಕ್ಸಾಂಪಲ್ಸ್ ಅನ್ನ ನೀವು ತಿಳ್ಕೊಂಡಿದ್ದೀರಿ, ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ. ಸೊ ಈ ಒಂದು ಟಾಪಿಕ್ ಮೇಲೆ ನಿಮಗೆ ಒಂದು ಕ್ವಶನ್, ಎ ಸೆಂಟೆನ್ಸ್ ವಿಚ್ ಬಿಗಿನ್ಸ್ ವಿತ್ ಸಬ್ಜೆಕ್ಟ್ ಅಂಡ್ ಎಂಡ್ಸ್ ವಿತ್ ಫುಲ್ ಸ್ಟಾಪ್ ಈಸ್ ಕಾಲ್ಡ್ ಡ್ಯಾಶ್ ಅಂತಿದೆ. ಸೊ ಆಪ್ಷನ್ಸ್ ಆರ್ ಹಿಯರ್. ಈ ಆಪ್ಷನ್ಸ್ ಅನ್ನ ಓದ್ಕೊಂಡು ದಯವಿಟ್ಟು ಕಾಮೆಂಟ್ ಮೂಲಕ ಆನ್ಸರ್ ಮಾಡಿ ಅಂತ ಹೇಳ್ತಾ ಈ ಒಂದು
ಅಸರ್ಟಿವ್ ಸೆಂಟೆನ್ಸ್ ಅನ್ನೋ ಟಾಪಿಕ್ ಅನ್ನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು. Thank you for watching.